ಪೂರು ಹಾಗೂ ಈ ಊರ್ವಶಿ ಇವರಿಬ್ಬರ ದಾಂಪತ್ಯದಿಂದ ಬಂದರು. ಇವರಲ್ಲಿ ನಾವು ಇಬ್ಬರ ಕಥೆಯನ್ನು ವಿಶೇಷವಾಗಿ ನೋಡಬೇಕಾದದ್ದು. ವಿಜಯ ಅಂತ ಒಬ್ಬ ಮಗ, ಈ ಪೂರ್ವಿನ ಮಗ. ಆ ವಿಜಯ ಏನಿದ್ದಾನೆ, ಇವನ ವಂಶದಲ್ಲಿ ಒಬ್ಬ ಗಾಧಿ ಅಂತ ರಾಜ ಬಂದ. ಇವರಲ್ಲೇ ಬಂದವ ಒಬ್ಬ ಜಹ್ನು ಅಂತ. ಈ ಜಹ್ನುವಿನಿಂದಾಗಿಯೇ ಗಂಗೆಗೆ ಜಾಹ್ನವಿ ಅಂತ ಹೆಸರು ಬಂತು. ಯಾಕೆ ಹೆಸರು ಬಂತು ಅಂದರೆ, ಇವನು ತಪಸ್ಸಿಗೆ ಕೂತಿದ್ನಂತೆ ಜಹ್ನು. ಆ ಸಮಯದಲ್ಲಿ ಭಗೀರಥ ಪಾಪ ಗಂಗೆಯನ್ನು ತಗೊಂಬರ್ತಾ ಇದ್ದಾನೆ ಭೂಲೋಕಕ್ಕೆ. ತರಬೇಕಾದ್ರೆ ಇವನ ಆಶ್ರಮವನ್ನೆಲ್ಲ ಕೊಚ್ಚಿಕೊಂಡು ಹೋಗುವಾಗ ಮಾಡಿಬಿಟ್ಲಂತೆ. ಇವನಿಗೆ ಸಿಟ್ಟು ಬಂದು ಇಡೀ ಗಂಗೆಯನ್ನು ನುಂಗಿಬಿಟ್ನಂತೆ, ಇವನು ಅಪೋಷಣ ಮಾಡಿಬಿಟ್ನಂತೆ. ಅದನ್ನು ನೋಡಿ ಭಗೀರಥನಿಗೆ ಆಶ್ಚರ್ಯ ಆಯಿತು, ದುಃಖ ಆಯಿತು. ನಾನು ಜನ್ಮ ಇಡೀ ಕಷ್ಟಪಟ್ಟು ಗಂಗೆಯನ್ನು ಒಂದು ವರ್ಷ ಇಷ್ಟು ಕಷ್ಟದಿಂದ ಹರಿಸ್ಕೊಂಡು ಬಂದರೆ ಒಂದೇ ಕ್ಷಣದಲ್ಲಿ ಪಾನ ಮಾಡಿಬಿಟ್ನಲ್ವ ಅಂತ ಜಹ್ನು ಋಷಿಯನ್ನು ಪ್ರಾರ್ಥನೆ ಮಾಡಿದಾಗ ತನ್ನ ಕಿವಿಯಿಂದ ಆ ಗಂಗೆಯನ್ನು ಬಿಡ್ತಾನೆ. ಅದಕ್ಕೆ ಅವಳು ಜಾಹ್ನವಿ ಅಂತ ಹೆಸರಾದ್ಲು, ಜಹ್ನುವಿನಿಂದ ಬಂದದರಿಂದ. ಆ ಜಹ್ನು ಇದೇ ಈ ವಿಜಯನ ವಂಶದಲ್ಲಿ ಬಂದವ. ಮುಂದೆ ಇದೇ ವಂಶದಲ್ಲೇ ಗಾಧಿ ಅಂತ ಬರ್ತಾನೆ. ಗಾಧಿ ಇಂದ್ರನ ಅವತಾರ. ಆ ಗಾಧಿಗೆ ಗಂಡು ಮಕ್ಕಳಿರಲಿಲ್ಲ, ಒಬ್ಬಳು ಹೆಣ್ಣು ಮಗಳು ಮಾತ್ರ, ಸತ್ಯವತಿ ಅಂತ. ಆ ಸತ್ಯವತಿಯನ್ನು ಮದುವೆ ಆಗಬೇಕು ಅಂತ ಒಬ್ಬ ಋಷಿ ಬರ್ತಾನೆ, ರುಚಿಕ ಅಂತ. ಆ ರುಚಿಕ ಬಂದು, ನಾನು ನಿನ್ನ ಮಗಳನ್ನು ನನಗೆ ಕೊಡ್ತೀಯಾ ಅಂತ ಕೇಳಿದಾಗ ಗಾದಿ ಹೇಳ್ತಾನೆ, ಕೊಡುವುದಿಲ್ಲ ಅಂದರೆ ಶಾಪ ಕೊಡ್ತಾನೆ ಇವನು. ಅದಕ್ಕೆ ಹೇಳ್ದ, ನೋಡಯ್ಯ, ನನಗೆ 100 ಕುದುರೆಗಳು ಬೇಕು. ಎಂಥ ಕುದುರೆ ಅಂದರೆ ಬೆಳ್ಳಗಿರಬೇಕು, ಕಪ್ಪು ಕಿವಿ ಇರಬೇಕು, ಈ ರೀತಿಯೆಲ್ಲ ತಾನು ಅನೇಕ ಲಕ್ಷಣಗಳನ್ನು ಹೇಳಿದ. ರುಚಿಕ ಆಯಿತು ಅಂತ ಒಪ್ಪಿ ತಾನು ವರುಣನನ್ನು ಪ್ರಾರ್ಥನೆ ಮಾಡಿ ಸಮುದ್ರ ರಾಜನನ್ನು ಆ ಎಲ್ಲ ಕುದುರೆಗಳನ್ನು ತಂದುಕೊಟ್ಟು ತಾನು ಆ ಸತ್ಯವತಿಯನ್ನು ವಿವಾಹವಾದ. ಮುಂದೆ ಸತ್ಯವತಿಗೂ ಕೂಡ ಮಕ್ಕಳಾಗಲಿಲ್ಲ ರುಚಿಕನಿಗೆ. ಆಗ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾಳೆ, ನನಗೆ ನಿಮ್ಮ ಮಂತ್ರಶಕ್ತಿಯಿಂದ ಮಕ್ಕಳಾಗುವ ಹಾಗೆ ಮಾಡಿ ಅಂತ. ಆಯಿತು ಅಂತ ಒಪ್ಕೊಂಡ. ಅವಳು ಹೋಗಿ ಅವಳ ಅಮ್ಮನಿಗೆ ಹೇಳಿದ್ಲು, ಅಂದರೆ ಗಾದಿಯ ಪತ್ನಿಗೆ. ಅವಳು ಕೂಡ ಬಂದು ತಾನು ಕೇಳಿಕೊಂಡ್ಳು ರುಚಿಕನ ಹತ್ರ, ನನಗೂ ಒಂದು ಮಗುವಾಗೆ ಆಗಿ ಮಾಡಿ ಅಂತ. ಆಯಿತು ಅಂತ ಒಪ್ಕೊಂಡ. ಆ ರೀತಿ ಒಪ್ಕೊಂಡು ರುಚಿಕ ತಾನು 2 ಹವಿಸ್ಸನ್ನು ಮಂತ್ರಣೆ ಮಾಡಿಟ್ಟ. ಮಂತ್ರಣೆ ಮಾಡಿ ತನ್ನ ಪತ್ನಿಗೆ ಕರೆದು ಹೇಳಿದ, ನೋಡು, ನೀನು ಈ ಹವಿಷ್ಯಾನ್ನವನ್ನು ಸ್ವೀಕಾರ ಮಾಡು ಅಂತ. ತನ್ನ ಅತ್ತೆಗೆ ಅಂದರೆ ತನ್ನ ಹೆಂಡತಿ ತಾಯಿಗೆ ಹೇಳ್ದ, ನೀನು ಈ ಹವಿಷ್ಯಾನ್ನವನ್ನು ಸ್ವೀಕಾರ ಮಾಡು ಅಂತ ಹೇಳಿ ತಾನು ಸ್ನಾನ ಮಾಡಲಿಕ್ಕೆ ಹೋದ. ಈ ಕಡೆ ಏನಾಯಿತು ಅಂದರೆ, ಈ ತಾಯಿಗೆ ಸ್ವಲ್ಪ ದುರಾಸೆ. ತನ್ನ ಹೆಂಡತಿದ್ದಕ್ಕೆ ಹೆಚ್ಚು ಮಂತ್ರ ಮಾಡಿಟ್ಟಿದ್ದಾನೆ, ನನ್ನದಕ್ಕೆ ಕಮ್ಮಿ ಮಂತ್ರ ಮಾಡಿಟ್ಟಿದ್ದಾನೆ. ಅದಕ್ಕೆ 2ರಲ್ಲಿ ಯಾವ್ದು ಬೇಕಾದ್ರೂ ಸ್ವೀಕಾರ ಮಾಡಿ ಅಂತ ಹೇಳ್ಬೋದಿತ್ತಲ್ವ. ಆಗ ಹೇಳುವ ಬದಲು ನೀನಿದನ್ನು ಸ್ವೀಕಾರ ಮಾಡು, ನೀನಿದನ್ನು ಸ್ವೀಕಾರ ಮಾಡು ಅಂತ ವಿಶೇಷವಾಗಿ ಕೊಟ್ಟಿದ್ದಾನೆ. ಅಂದರೆ ತನ್ನ ಹೆಂಡತಿ ಅಂತ ಹೆಚ್ಚು ಮಾಡಿರಬೇಕು ಅಂತ ಹೇಳಿ ತಾನು ಹೇಳ್ತಾಳೆ, ನೋಡು ಮಗಳೇ, ನಾವಿಬ್ಬರು ಅದಲು ಬದಲು ಮಾಡ್ಕೊಳ್ಳೋಣ, ನಿಂದು ನನಗೆ ಕೊಡು, ನಂದು ನಿನಗೆ ಕೊಡ್ತೇನೆ ಅಂತ. ಪಾಪ ಮಗಳಿಗೆ ಅಮ್ಮನ ಮೇಲೆ ಭಾರಿ ಪ್ರೀತಿ. ಆಯ್ತಮ್ಮ, ಯಾವುದಾದ್ರೇನು ಅಂತ ಹೇಳಿ ತಾನು ಅಮ್ಮನಿಗೆ ಇಟ್ಟಂತಹ ಹವಿಷ್ಯಾನ್ನವನ್ನು ತಾನು ಸ್ವೀಕಾರ ಮಾಡಿದ್ಲು. ತನಗೆ ಕೊಟ್ಟಂತಹ ಹವಿಷ್ಯಾನ್ನವನ್ನು ಅಮ್ಮನಿಗೆ ಕೊಟ್ಟಳು. ರುಚಿಕ ತಾನು ಸ್ನಾನ ಮಾಡಿ ಬಂದು ಹವಿಷ್ಯಾನ್ನವನ್ನು ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದ್ವು. ಯಾವುದನ್ನು? ಅದನ್ನೇ ಸ್ವೀಕಾರ ಮಾಡಿದ್ರಲ್ಲ ಅಂತ ಹೇಳಿದರೆ ಹೆಂಡತಿ ಹೇಳ್ತಾಳೆ, ಇಲ್ಲ, ನಮ್ಮಮ್ಮ ಹೇಳಿದ್ಲು ಅದಲು ಬದಲು ಮಾಡ್ಕೊಳ್ಳೋಣ ಅಂತ, ಹಾಗಾಗಿ ಅದಲು ಬದಲು ಮಾಡಿ ಸ್ವೀಕಾರ ಮಾಡಿಕೊಂಡು ಅಂತ ಹೇಳಿದಾಗ ರುಚಿಕ ಹೇಳ್ತಾನೆ, ಎಂಥ ಕೆಲಸ ಮಾಡಿದೀಯ ನೀನು. ಯಾಕಂತ ಹೇಳಿದರೆ ಹೆಚ್ಚು ಮಂತ್ರ ಕಮ್ಮಿ ಮಂತ್ರ ಮಾಡಿದ್ದಲ್ಲ, ಮತ್ತೆ 1ರಲ್ಲಿ ನಾನು ಕ್ಷಾತ್ರ ತೇಜಸ್ಸನ್ನು ಆವಾಹನೆ ಮಾಡಿಟ್ಟಿದ್ದೆ, ಮತ್ತೊಂದರಲ್ಲಿ ಬ್ರಾಹ್ಮ ತೇಜಸ್ಸನ್ನು ಆವಾಹನೆ ಮಾಡಿದ್ದೆ. ಅಂತ ಹೇಳಿದ್ರೆ ಬ್ರಾಹ್ಮ ತೇಜಸ್ಸು ಶಾಂತವಾದ ತೇಜಸ್ಸು. ಅದನ್ನು ಸ್ವೀಕಾರ ಮಾಡೋದ್ರಿಂದ ನಿನಗೆ ಬ್ರಾಹ್ಮಣನಾದ ಮಗ ಹುಟ್ಟಿ ಬರ್ತಾ ಇದ್ದ. ಯಾಕಂದರೆ ನಾವು ಬ್ರಾಹ್ಮಣರು, ಅದಕ್ಕಾಗಿ ನಮಗೆ ಶಾಂತನಾದ ಮಗ ಹುಟ್ಟಬೇಕಿತ್ತು. ನಿನ್ನ ತಾಯಿ ಕ್ಷತ್ರಿಯಳು, ಅವಳಿಗೆ ಕ್ಷಾತ್ರ ತೇಜಸ್ಸುಳ್ಳ ಮಗ ಬರಬೇಕಿತ್ತು. ಅದಕ್ಕಾಗಿ ಕ್ಷಾತ್ರ ತೇಜಸ್ಸನ್ನು ಆವಾಹನೆ ಮಾಡಿಟ್ಟಿದ್ದೆ. ನೀವು ಈ ರೀತಿ ವಿರುದ್ಧವಾಗಿ ಸ್ವೀಕಾರ ಮಾಡಿದ್ರಿಂದ ನಿನಗೆ ಭಯಂಕರವಾದ ಮಗ ಹುಟ್ಟುತ್ತಾನೆ ಅಂತ ಹೇಳಿದ್ರು. ಅವಳಿಗೆ, ನಿನ್ನ ಅಮ್ಮನಿಗೆ ಶಾಂತವಾದ ಮಗ ಹುಟ್ಟುತ್ತಾನೆ ಅಂತ. ಇವಳಾದರೂ ಹೆದರಿಬಿಟ್ಲು, ತಮ್ಮಯ್ಯ ಆಗೋದು ಬೇಡ, ನನಗೆ ಗೊತ್ತಾಗಲಿಲ್ಲ, ನಾನೇನೂ ಈ ರೀತಿ ಅನರ್ಥ ಮಾಡಿದೆ ಅಂತ ಹೇಳಿದಾಗ ರುಚಿಕರು ಹೇಳ್ತಾರೆ, ನಿನ್ನ ಮಗ ಕ್ರೂರಿ ಆಗದೇ ಇದ್ದರೂ ಮೊಮ್ಮಗನಂತೂ ಭಾರಿ ಕ್ರೂರಿ ಆಗ್ತಾನೆ ಅಂತ ಹೇಳ್ತಾನೆ. ನನ್ನ ಮಗ ಅಂತೂ ಆಗೋದಿಲ್ವಲ್ಲ, ಮೊಮ್ಮಗಾದರೂ ತೊಂದರೆ ಇಲ್ಲ ಅಂತ ಸ್ವಲ್ಪ ಸಮಾಧಾನ ಪಟ್ಕೊಂಡ್ಲು. ಆ ರುಚಿಕ ಹಾಗೂ ಈ ಸತ್ಯವತಿ ಇವರಿಬ್ಬರ ಮಗನಾಗಿಯೇ ಜಮದಗ್ನಿ ಹುಟ್ಟಿ ಬಂದ. ಈ ಕಡೆ ಗಾದಿ ಹಾಗೂ ಅವಳು ಯಾರು ಅಂತ ಹೇಳುವುದಿಲ್ಲ,
ಆ ಸತ್ಯವತಿಯ ಅಮ್ಮ, ಈ ಗಾಧಿಯ ಮಗನಾಗಿಯೇ ಕೌಶಿಕ ಹುಟ್ಟಿ ಬಂದ. ಆ ಕೌಶಿಕನೇ ಮುಂದೆ ವಿಶ್ವಾಮಿತ್ರನಾದದ್ದು. ಅಂದರೆ ಕ್ಷತ್ರಿಯನಾಗಿ ಬಂದರೂ ಕೂಡ ತಾನು ಬ್ರಾಹ್ಮಣನಾದ, ಬ್ರಹ್ಮ ತೇಜಸ್ಸನ್ನು ತಾನು ಸ್ವೀಕಾರ ಮಾಡಿ ಬ್ರಹ್ಮರ್ಷಿಯಾದ. ಕಾರಣ ಏನು ಅಂದರೆ ಅದು ರುಚಿಕರ ಈ ಬ್ರಾಹ್ಮ ತೇಜಸ್ಸಿನ ಪ್ರಭಾವ. ಇಲ್ಲಿ ಜಮದಗ್ನಿಗಳಾದರೂ ತಾವು ಶಾಂತರಾಗಿದ್ದರೂ ಕೂಡ ಆ ಜಮದಗ್ನಿಗಳ ಮಗನೇ ರಾಮ, ಪರಶುರಾಮ. ಭಗವಂತ ತಾನು ಪರಶುರಾಮನಾಗಿ ಅವತಾರ ಮಾಡಿ ಬಂದ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ ರೇಣುಕೆ ಹಾಗೂ ಜಮದಗ್ನಿ ಇವರಿಬ್ಬರ ಮಗನಾಗಿ ಅವತರಿಸಿ ಬಂದ. ಅವನಿಗೆ ಹೆಸರು ರಾಮ ಅಂತ ಅಷ್ಟೇ. ಪರಶುರಾಮ ಅಂತ ಯಾಕೆ ಕರೀತಾರೆ ಅಂದರೆ ಕೊಡಲಿ ಹಿಡಿದ, ದುಷ್ಟರ ಸಂಹಾರಕ್ಕಾಗಿ ಅದಕ್ಕೆ ಪರಶುರಾಮ ಅಂತ. ಆ ಕೊಡಲಿ ಹಿಡಿಲಿಕ್ಕಾದರೂ ಏನು ಕಾರಣ ಅಂತ ಹೇಳಿದ್ರೆ, ಒಮ್ಮೆ ಕಾರ್ತವೀರ್ಯಾರ್ಜುನ ದತ್ತನ ಉಪಾಸಕ, ಬಹಳ ದೊಡ್ಡ ಉಪಾಸಕ ಅವನು ಕಾರ್ತವೀರ್ಯಾರ್ಜುನ, ತಾನು ಜಮದಗ್ನಿಗಳ ಆಶ್ರಮಕ್ಕೆ ಬಂದಿದ್ದಂತೆ ಎಲ್ಲ ತನ್ನ ಸೈನಿಕರೊಟ್ಟಿಗೆ. ಜಮದಗ್ನಿಗಳು ಅವನಿಗೆ ಭಾರಿ ಒಳ್ಳೆ ಸತ್ಕಾರವನ್ನು ಮಾಡಿದ್ರಂತೆ. ಆ ಸತ್ಕಾರದಿಂದ ಬಹಳ ಸಂತುಷ್ಟನಾದಂತಹ ಆ ರಾಜ ಕೇಳ್ತಾನೆ, ನೀವು ಇಂಥ ಕಾಡಿನಲ್ಲೂ ಕೂಡ ನಮಗೆ ಪಂಚಭಕ್ಷ ಪರಮಾನ್ನದ ಊಟ ಯಾವ ರೀತಿ ಹಾಕಿದ್ರಿ, ಇಷ್ಟೆಲ್ಲ ಸತ್ಕಾರ ಯಾವ ರೀತಿ ಮಾಡಿದ್ರಿ ಅಂತ ಹೇಳಿದಾಗ ಆ ಜಮದಗ್ನಿಗಳು ಹೇಳ್ತಾರೆ, ರಾಜನ್, ನಮ್ಮ ಬಳಿ ಯಜ್ಞಧೇನು ಇದೆ. ಆ ಯಜ್ಞಧೇನು ಗೋವು ಕೇಳಿದ್ದನ್ನು ಕೊಡುವವಳವಳು. ಅವಳ ಆ ಕಾಮಧೇನುವಿನ ಸಹಾಯದಿಂದ ನಾವಿದೆಲ್ಲ ಮಾಡಿದ್ವು ಅಂತ ಹೇಳಿದಾಗ ಕಾರ್ತವೀರ್ಯ ಆಸೆ ಹುಟ್ಟಾಯಿತು. ಹೌದಾ, ಅದು ನಿಮ್ಮ ಹತ್ರ ಇರುವುದಲ್ಲ, ನಮ್ಮ ಹತ್ರ ಇಡಬೇಕು. ಇಂಥ ವಿಶಿಷ್ಟವಾದ ವಸ್ತು ಇತ್ತು ಅಂತ ಹೇಳಿದ್ರೆ ರಾಜರಾದ ನಮ್ಮ ಹತ್ರ ಇಡಬೇಕು, ನಿಮ್ಮ ಹತ್ರ ಇಡುವುದಲ್ಲ ಅಂತ ಹೇಳ್ತಾರೆ. ಜಮದಗ್ನಿಗಳು ಹೇಳ್ತಾರೆ, ನೋಡು, ನಾವು ಯಾವತ್ತೂ ಯಜ್ಞಾಗಾದಿಗಳನ್ನು ಮಾಡ್ಕೊಂಡಿರುವವರು, ಅದಕ್ಕೆ ಬೇಕಾದ ಹಾಲು ಮೊಸರು ತುಪ್ಪ ಎಲ್ಲವನ್ನು ಒದಗಿಸುವುದು ಆ ಕಾಮಧೇನು, ಅದನ್ನು ನೀನು ಆಸೆ ಪಡುವುದು ಯುಕ್ತ ಅಲ್ಲ ಅಂತ ಹೇಳ್ತಾರೆ. ಇವನು ಕೇಳಲೇ ಇಲ್ಲ, ಬಲಾತ್ಕಾರದಿಂದ ಆ ಹಸುವನ್ನು ಎಳ್ಕೊಂಡು ಹೋಗ್ಲಿಕ್ಕೆ ನೋಡಿದ. ಆಗ ಆ ಹಸುವಿನಿಂದಾಗಿ ಸೃಷ್ಟಿಸಿದಂತಹ ಸೈನಿಕರು ಕಾರ್ತವೀರ್ಯನ ಸೈನಿಕರನ್ನು ಯುದ್ಧ ಮಾಡಿ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವು. ಆದರೆ ಕಾರ್ತವೀರ್ಯ ತಾನು ಬರೀ ಪರಾಕ್ರಮಿ. ಅವನು ತಾನು ಆ ಹಸುವನ್ನು ಬಲಾತ್ಕಾರದಿಂದ ಎಳ್ಕೊಂಡೇ ಹೋದ ತನ್ನ ರಾಜ್ಯಕ್ಕೆ. ಈಗ ರಾಮ ಇರಲಿಲ್ಲ ಆಶ್ರಮದಲ್ಲಿ. ರಾಮ ಬಂದು ಅಪ್ಪನಿಂದ ಎಲ್ಲ ವಿಷಯವನ್ನು ತಿಳ್ಕೊಂಡ. ಸತ್ಕಾರ ಮಾಡಿದವರಿಗೆ ಈ ರೀತಿ ಅವಮಾನ ಮಾಡೋದಾ, ಇಷ್ಟು ತಾನು ಅವಮಾನ ಮಾಡೋದಾ ಅಂತ ಹೇಳಿ ತಾನು ಕೊಡಲಿಯನ್ನು ಹಿಡಿದು ನಗರಕ್ಕೆ ಹೋಗಿ ಕಾರ್ತವೀರ್ಯಾರ್ಜುನನೊಟ್ಟಿಗೆ ಯುದ್ಧಕ್ಕೆ ನಿಂತ. ಕಾರ್ತವೀರ್ಯಾರ್ಜುನ 1000 ತೋಳುಳ್ಳವ. ಆ 1000 ತೋಳಿನ ಕಾರ್ತವೀರ್ಯಾರ್ಜುನನಿಗೂ ಪರಶುರಾಮನಿಗೂ ಯುದ್ಧ ಆಗಿ ಆ ಯುದ್ಧದಲ್ಲಿ ಕಾರ್ತವೀರ್ಯಾರ್ಜುನನ ಕೊಂದೆ ಹಾಕಿದ ಪರಶುರಾಮ. ಕೊಂದು ಹಾಕಿ ಗೋವನ್ನು ತಗೊಂಡು ಬಂದು ಮತ್ತೆ ಕಟ್ಟಿ ಹಾಕಿದ. ಆ ಕಾರ್ತವೀರ್ಯನ ಮಕ್ಕಳು ಮಾತ್ರ ತಾವು ಹೊಂಚಾಗುತ್ತಾ ಇದ್ರು, ಬಿಡಬಾರದು ಇವನನ್ನು ಅಂತ. ನಮ್ಮ ತಂದೆಯನ್ನು ಕೊಂದಂತಹ ಈ ಜಮದಗ್ನಿ ಪರಶುರಾಮನನ್ನು ಬಿಡಬಾರದು ಅಂತ. ಒಮ್ಮೆ ಪರಶುರಾಮ ತಾನು ಎಲ್ಲೋ ಹೋಗಿದ್ದಾಗ ಆ ಕಾರ್ತವೀರ್ಯಾರ್ಜುನನ ಮಕ್ಕಳು ಬಂದು ಇಡೀ ಆಶ್ರಮವನ್ನೆಲ್ಲ ಧ್ವಂಸಗೊಳಿಸಿ ರೇಣುಕೆ ರಾಮ ರಾಮ ಅಂತ ಕರೀತಾ ಇರಬೇಕಾದ್ರೇ ಜಮದಗ್ನಿಯನ್ನು ಕೊಂದು ಹಾಕಿದರು. ಜಮದಗ್ನಿಯ ಕೊಂದು ಹಾಕಿ ಆಶ್ರಮದಿಂದ ಹೊರಟೋದು. ರಾಮ ಬಂದು ನೋಡ್ತಾನೆ, ತನ್ನ ತಂದೆ ಸತ್ತು ಬಿದ್ದಿದ್ದಾರೆ. ಬಹಳ ದುಃಖಿತನಾದಂತೆ ಕೂಡಲೇ ತಾನು ಪ್ರತಿಜ್ಞೆ ಮಾಡಿದ, ಇವತ್ತಿನಿಂದ ಈ ದುಷ್ಟ ಶಕ್ತಿಯರನ್ನು ನಾನು ಬಿಡುವುದಿಲ್ಲ ಅಂತ. ತಾನು ಕೊಡಲಿಯನ್ನು ಹಿಡಿದು ಎಲ್ಲ ಕಡೆ ಸಂಚಾರ ಮಾಡಿದಂತೆ 21 ಬಾರಿ ಇಡೀ ಭೂಮಂಡಲವನ್ನು ಸುತ್ತಿ ಯಾವ ದುಷ್ಟ ರಾಜರು ಬಿಡದಂತೆ ಎಲ್ಲರನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿ ಅವರೆಲ್ಲರ ರಾಜ್ಯವನ್ನು ತಾನು ಬ್ರಾಹ್ಮಣರಿಗೆ ಹಂಚಿದ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ಭಾಗದಲ್ಲಿ 4 ಋತ್ವಿಜರಿಗೆ ಹಂಚಿ ಅವರಿಂದ ತಾನೊಂದು ಯಾಗ ಮಾಡಿಸಿದ. ಆ ಯಾಗದಲ್ಲಿ ದರ್ಬೆಯ ಮೇಲೆ ತನ್ನ ತಂದೆಯ ಶಿರಸ್ಸನ್ನು ಇಡಿಸಿ ಮಂತ್ರದ ಫಲದಿಂದ, ಅಂದರೆ ಅಲ್ಲಿ ದೇವತೆಗಳನ್ನು ತಾನು ಒಲಿಸಿ ಭಗವಂತನ ಅನುಗ್ರಹದಿಂದ ಮತ್ತೆ ಜಮದಗ್ನಿಗಳು ಬದುಕುವ ಹಾಗೆ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಆ ಜಮದಗ್ನಿಗಳನ್ನು ಸಪ್ತರ್ಷಿಗಳಲ್ಲಿ ಸೇರಿಸಿದ. ಸಪ್ತರ್ಷಿಗಳಲ್ಲಿ ಒಬ್ಬನನ್ನಾಗಿ ಜಮದಗ್ನಿಗಳನ್ನು ತಾನು ಮಾಡಿದ ಪರಶುರಾಮ. ಸಾಕ್ಷಾತ್ ಭಗವಂತನ ಅವತಾರ. ಇಷ್ಟೆಲ್ಲ ಮಾಡಿದ ಪರಶುರಾಮ ತನ್ನ ತಂದೆಯ ಮಾತನ್ನು ಕೂಡ ಉಳಿಸಿದವನಾಗಿ ಅಂತ ಹೇಳಿದರೆ, ಒಮ್ಮೆ ರೇಣುಕೆ ತಾನು ನೀರನ್ನು ತರಲಿಕ್ಕೆ ಹೋಗಿದ್ಲು. ಅಲ್ಲಿ ಏನೋ ಗಂಧರ್ವರು ತಾವು ಪತ್ನಿಯರೊಂದಿಗೆ ಆಟ ಆಡ್ತಾ ಇದ್ದುದನ್ನು ನೋಡ್ತಾ ನಿಂತುಬಿಟ್ಲು. ಬಡ್ದಿದ್ದು ಲೇಟ್ ಆಯಿತು. ಜಮದಗ್ನಿಗಳಿಗೆ ಕೋಪ ಬಂತು. ಇವಳು ತಲೆಯನ್ನು ಕಡ್ದಾಕಿ ಬಿಡಿ ಅಂತ ಹೇಳ್ತಾರೆ. ಪರಶುರಾಮನ ಯಾವ ಸಹೋದರರು ತಾಯಿಯ ಹತ್ಯೆ ಮಾಡಲಿಕ್ಕೆ ಒಪ್ಪಲಿಲ್ಲ. ಆದರೆ ಪರಶುರಾಮ ಮುಂದೆ ಬಂದ. ಆಯ್ತಪ್ಪ ಅಂತ ಹೇಳಿದ. ರೇಣುಕೆಯ ತಲೆಯನ್ನು ಕಡ್ದು ಹಾಕಿದ. ಬಹಳ ಖುಷಿಯಾಯಿತು ಜಮದಗ್ನಿಗಳಿಗೆ.
ಮಗು, ನನ್ನ ಮಾತನ್ನು ಪಾಲಿಸಿದ್ಯಾ? ಏನು ಬೇಕು ಕೇಳು, ವರವನ್ನು ಕೊಡ್ತೇನೆ ಅಂತ ಹೇಳಿದರೆ, ನನ್ನ ತಾಯಿಯ ತಲೆ ಮತ್ತೆ ಬರಲಿ, ಮತ್ತೆ ಬದುಕಲಿ ಅವಳು ಅಂತ ಹೇಳ್ತಾನೆ. ಇನ್ನೂ ಖುಷಿ ಆಯ್ತಂತೆ. ತಾನು ರೇಣುಕೆಯನ್ನು ಬದುಕಿಸಿದ್ದು ಮಾತ್ರ ಅಲ್ಲ, ಅವಳಿಗೆ ಹಿಂದಿಂದ ಯಾವುದೂ ನೆನಪೇ ಇಲ್ಲದಾಗೆ, ಅಂದರೆ ತಾನು ಸತ್ತದ್ದು ಯಾವುದೂ ನೆನಪೇ ಇಲ್ಲದಾಗೆ ಮಾಡಿ, ಹೀಗೆ ತನ್ನ ತಾಯಿಯ ಮಾತನ್ನೂ ಉಳಿಸಿದ, ತಂದೆಯ ಮಾತನ್ನೂ ಉಳಿಸಿದ ಪರಶುರಾಮ. ಹೀಗೆ ತಾನು ಕ್ಷತ್ರಿಯರ ಸಂಹಾರ ಮಾಡಿದ್ದು ಮಾತ್ರ ಅಲ್ಲ, ನಂತರ ತಾನು ಮಹೇಂದ್ರ ಪರ್ವತವನ್ನು ಏರಿ ಕುಳಿತ ಅಂತ ಹೇಳ್ತಾರೆ. ವಿಂಧ್ಯ ಪರ್ವತದಲ್ಲಿರುವ ಮಹೇಂದ್ರ ಪರ್ವತವನ್ನು ತಾನು ಏರಿ ಇವತ್ತಿಗೂ ಮಹೇಂದ್ರ ಪರ್ವತದಲ್ಲಿ ನೆಲೆಸಿದ್ದಾನೆ ಪರಶುರಾಮ ಅಂತ ಹೇಳ್ತಾರೆ. ಯುಗಯುಗಾಂತರದಲ್ಲಿ ಬಂದವ ಪರಶುರಾಮ. ರಾಮಾಯಣ ಕಾಲದಲ್ಲೂ ಇದ್ದ, ಕೃಷ್ಣಾವತಾರ ಕಾಲದಲ್ಲೂ ಇದ್ದ, ಈಗಲೂ ಪರಶುರಾಮ ಮಹೇಂದ್ರ ಪರ್ವತದಲ್ಲಿ ನೆಲೆಸಿದ್ದಾನೆ ಅಂತ ಆ ಪರಶುರಾಮನ ಕಥೆಯನ್ನು ಹೇಳ್ತಾರೆ. ಇದು ಈ